ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮವನ್ನು ಪ್ರೀತಿಸ್ತಕ್ಕಂಥವ್ರು, ಪೂಜಿಸ್ತಕ್ಕಂಥವ್ರು, ಅಭಿನಂದಿಸ್ತಕ್ಕಂಥವ್ರು, ಹಾಗೆ ಕಾರ್ಯಕ್ರಮ ಅಂತ ವಿಶೇಷಗಳಿದ್ದಾಗ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿ ನನ್ನ ಜೊತೆ ಓಡಾಡ್ತಕ್ಕಂಥವ್ರನ್ನ ತಾವೆಲ್ಲರೂ ನೋಡ್ತಾರೆ ಇರ್ತೀರಿ, ನೋಡಿದ್ದೀರಿ. ಒಂದು ಕಾರ್ಯಕ್ರಮದ ರಥ ಎಳಿಬೇಕಾದ್ರೆ ಆ ರಥದ ಒಂದು ಸಾಕಷ್ಟು ಇರುತ್ತೆ ವ್ಯವಸ್ಥೆಗಳಲ್ಲಿ. ಸುಮ್ಮನೆ ಕಾರ್ಯಕ್ರಮ ನಾವು ಮನೇಲಿ ಕೂತಾಗ 1.5 ಗಂಟೆ ನೆಮ್ಮದಿಯಾಗಿ ನೀವು ಕಣ್ತುಂಬ ನೋಡ್ತೀರಿ, ಆನಂದಿಸ್ತೀರಿ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಧಕ ಬಾಧಕಗಳಿದೆಯಲ್ಲ, ಆ ಸಾಧಕ ಬಾಧಕಗಳಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿ ನಡೆದು ಬರ್ತಕ್ಕಂಥವ್ರು ಒಂದಷ್ಟು ಜನ ಇದ್ದಾರೆ. ಹಾಗೆ ನಡೀತಕ್ಕಂತಹ ಯಜ್ಞ ಯಾಗಾದಿಗಳನ್ನು ಯಾವುದೇ ಹೋಮ ಹವನಾದಿಗಳಾದರೂ ಸಹಿತ ಆನಂದ್ ಗುರುಜಿಯವರೊಬ್ಬರು ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಧರ್ಮ ಕಾರ್ಯ ನಡಿಬೇಕಾದ್ರೆ ಆನಂದ್ ಗುರುಜಿಯವರೊಬ್ಬರು ಮುಂದೆ ಪಣ ತೊಟ್ಟಿ ಬರಲಿಕ್ಕೆ ಆಗೋದಿಲ್ಲ. ಕಂಕಣಬದ್ಧರಾಗಿ ನಿಲ್ಲುವಂತಹ ಪಡೆ ನಾನು ಹಿಂದೆ ಮುಂದೆ ಇರಲೇಬೇಕು. ಅಂತಹ ನಿಟ್ಟಿನಲ್ಲಿ ನಮ್ಮ ಕಿರಣ್ ಮತ್ತು ಕಿರಣ್ ಫೌಂಡೇಶನ್ ಅಲ್ವೇನಪ್ಪ, ಜೈ ಕಿರಣ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ನಿರ್ಮಾಣ ಮಾಡಿಕೊಂಡು ಈ ಹಿಂದೆ ನಾಯಂಡಹಳ್ಳಿ ಸಿಗ್ನಲಲ್ಲಿ ಒಂದು ಅದ್ಭುತವಾದಂಥ ಶನೇಶ್ಚರ ಮಹಾಯಜ್ಞವನ್ನು ನಡೆಸಿದ್ವಿ. ಶನೇಶ್ಚರ ಮಹಾಯಜ್ಞವನ್ನು ನಡೆಸಿ ಗೊರವನಹಳ್ಳಿ ಕಾರ್ಯಕ್ರಮ ಆದಮೇಲೆ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಅಂದರೆ ಅದೇ ಅಲ್ಲೇ ಆಗಿದ್ದು, ಬೆಂಗಳೂರು ಸಿಟಿಯಲ್ಲಾದಂಥ ಕಾರ್ಯಕ್ರಮ. ಅಲ್ಲಿಂದ ಆಚೆಗೆ ನಿತ್ಯ ನಿರಂತರ ಯಾವುದೇ ಕಾರ್ಯಕ್ರಮ ಆದರೂ, ಯಾವುದೇ ಪುಣ್ಯಕ್ಷೇತ್ರಗಳಲ್ಲಾದರೂ ಹತ್ತತ್ರ ನನ್ನ ಜೊತೆ ಎಲ್ಲ ಕಡೆ ಓಡಾಡ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ಒಂದು ಬಾಂಧವ್ಯ, ಒಂದು ಬಂಧುತ್ವ, ಒಂದು ಗುರು ಅಂತಲೋ ಅಣ್ಣ ಅಂತಲೋ ಅಥವಾ ನನ್ನ ಮನೆ ಮಗನಾಗೋ ಕಿರಣ್ ಮತ್ತು ಆತನ ಸಹಪಾಠಿಗಳು ಎಲ್ಲರೂ ಸಹಿತ ಓಡಾಡ್ತಾ ಇರ್ತಾರೆ. ಅದಕ್ಕಾಗಿ ಅದ್ಭುತವಾದ ಕಾರ್ಯಕ್ರಮಗಳಿರುತ್ತೆ. ಇನ್ನು ಕಿರಣ್ದು ಒಂದು ಗುಣ ಏನಪ್ಪ ಅಂದರೆ ಏನಾದರೂ ಒಂದು ವಿಶೇಷತೆ ಇರಬೇಕು. ಅವನು ಅದು ಹೇಗೆ ತರ್ತಾನೋ, ಏನು ಮಾಡ್ತಾನೋ, ಏನು ಕಷ್ಟ ಇರುತ್ತೋ ಅವ್ನ ಕಷ್ಟ ಅವನಿಗೆ ಅರ್ಥ ಆಗಬೇಕದು. ಆದರೆ ಒಂದು ಹೂವಿನ ವಿಶೇಷಗಳು ನೋಡಬೇಕಾದ್ರೆ, ಒಂದು ಹೂವಿನ ಹಾರಗಳು ನೋಡಬೇಕಾದ್ರೆ, ಅಥವಾ ಏನೋ ಒಂದು ಹಣ್ಣಿನ ಹಾರವೋ, ಸದ್ಯ ಅದೃಷ್ಟಕ್ಕೆ ದ್ರಾಕ್ಷಿ ಹೊಲಿಸ್ಕೊಂಡು ಹಾರ ತಂದಿಲ್ಲ, ದ್ರಾಕ್ಷಿ ಹೊಲಿಸ್ಕೊಂಡು ಹಾರ ತಂದು ಬಟ್ಟೆ ಎಲ್ಲ ಮೆತ್ತಗಾಗಿ ಇಂಥದ್ದೆಲ್ಲ ಮಾಡುವಂಥ ಗುಣ ಕಿರಣ್ಗೆ ಮಾಡುವಂಥದ್ದು. ಅದಕ್ಕೋಸ್ಕರ ಆದರೂ ಇವತ್ತಿನ ಈ ಕಾರ್ಯಕ್ರಮಕ್ಕೂ ಸಹಿತ ಬಂದಿದ್ದಾನೆ. ಸಂತೋಷ, ಒಳ್ಳೆಯದಾಗಲಿ. ರಾಜರಾಜೇಶ್ವರಿ ನಗರದಲ್ಲಿ ದೊಡ್ಡದಾದಂಥ ಕಾರ್ಯಕ್ರಮಗಳನ್ನು ಮಾಡೋದು, 10 ಜನಗಳನ್ನು ಒಂದು ಕಡೆ ಸೇರಿಸೋದು. ಹಾರ ಇವತ್ತು ತುಂಬ ಸಣ್ಣದೇ ತಂದಿದ್ಯಾ, ಇರಲಿ. ಈ ಪಯಣವು ಸಾಗಲು ನಿರಂತರ ನಿರಂತರ ಇದೇ ಥರ ನಿರಂತರ ಈ ಪಯಣವು ಸಾಗಲು ನಿರಂತರ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬಂದಂತಹ ಪ್ರಸಾದ ಶ್ರೀನಿವಾಸ. ಎಲ್ಲರಲ್ಲೂ ನೋಡಿದೀಗ ಈ ಧರೆ ನೂರಾರು ನೆನಪಿನಲ್ಲಿಯೂ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪ್ರಸಾದ ಬಂತು. ಕಿರಣ್ ಮಾತಾಡಪ್ಪ. ಅಂದು ಮಾತಿಲ್ಲದಂತಹ ಕಿರಣ್ ಇವತ್ತು ಮಾತು ಮೈಕ್ ಕೊಟ್ಟರೆ ಪುನಃ ಮೈಕ್ ನಾನು ವಾಪಸ್ ಕೊಡದಂಥ ರೀತಿ ಮಾತಾಡೋ ಕಿರಣ್. ಮಾತಾಡು. ಗುರುಜಿಯವರಿಗೆ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರುಶಾಸ್ತ್ರ ಪರಬ್ರಹ್ಮ ಸಸ್ಮಶಿ ಗುರುವೇ ನಮಃ. ಇವತ್ತು ಆನಂದ್ ಗುರುಜಿಯವರು 11 ವರ್ಷ ಸತತವಾಗಿ ಈ ಜೀ ಕನ್ನಡ ವಾಹಿನಿಯಲ್ಲಿ ಅದ್ಭುತವಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ ನಮ್ಮ ಅಷ್ಟೇ ಆನಂದ್ ಗುರುಜಿಯವರು. ಜೀ ಕನ್ನಡ ಅಂತ ಹೇಳೋಕ್ಕಿಂತ ಮುಂಚೆವಾಗಿ ಜೀ ಕುಟುಂಬ ನಮ್ಮ ಆನಂದ್ ಗುರುಜಿ. ಅದರಿಂದ ಇವತ್ತು 6 ಕೋಟಿ ಏನು ಜನ ಅವರು ಇವತ್ತು ನಮ್ಮ ಆನಂದ್ ಗುರುಜಿ ಇಡೀ ಕರ್ನಾಟಕದಲ್ಲಿ ಅವರ ಒಂದು ಸಾಂತ್ವನ, ಅವರ ಒಂದು ಪೂಜೆ, ಅವರ ಧರ್ಮ ಇವತ್ತೆಲ್ಲೋ ಎತ್ತಿಡಿತೈತೆ. ಇವತ್ತು ಅವರಿಂದ ಎಷ್ಟೋ ಹೆಣ್ಮಕ್ಳು ಆ ಪೂಜೆ ಪುರಸ್ಕಾರ ನಾನು ಆಗ್ಬೋದು. ಆ ವಿಚಾರದಲ್ಲಿ ಆ ಭಗವಂತನ ಆ ಸೇವೆ ಪೂಜೆ ನಾನೆಲ್ಲ ಆನಂದ್ ಗುರುಜಿಯವ್ರನ್ನ ನೋಡಿ ಅವರ ಒಂದು ಶಿಷ್ಯನಾಗಿ ಕಲ್ತಿರೋಂಥ ಎಷ್ಟೋ ಇದಾಗೈತೆ. ಅವರ ಆನಂದ್ ಗುರುಜಿಯವರು ಅವರ ಕುಟುಂಬ ಶಾಶ್ವತವಾಗಿ ಎಲ್ಲವರೆಗೂ ಕೊನೆಯವರೆಗೂ ಚೆನ್ನಾಗಿರ್ಬೇಕು. ಹಾಗೆ ಈ 6 ಕೋಟಿ ಜನ ಅವರ ಆಶೀರ್ವಾದ ಇರಬೇಕು. ಹಾಗೆ ರಾಘವೇಂದ್ರ ಹುಣಸೂರವ್ರಿಗೂ ನಮ್ಮ ಆನಂದ್ ಗುರುಜಿ ಮೇಲೆ ಆ ಆಶೀರ್ವಾದ ಇರಬೇಕು ಅಂತ ಈ ಜೀ ಕನ್ನಡ ಕುಟುಂಬಕ್ಕೆ ನಾನು 11 ವರ್ಷದ ಸಂಭ್ರಮಕ್ಕೆ ಇವತ್ತು ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಜೈ ಕಿರಣ್ ಫೌಂಡೇಶನ್ ವತಿಯಿಂದ ಶ್ರೀಮಾತಾ ಟ್ರಸ್ಟಿಂದ ಒಳ್ಳೆ ತುಂಬ ಸಂತೋಷ. ತಗೋತಾಯಿ ಮಾತಾಡಮ್ಮ. ಎಲ್ಲರಿಗೂ ನಮಸ್ಕಾರ. ಮಹಾಶ್ರೀ ಆನಂದ್ ಗುರುಜಿರವರ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಎಷ್ಟೋ ಹೆಣ್ಮಕ್ಳು ಅಭಿಮಾನಿಗಳು ಅವರ ಒಂದು ಕಾರ್ಯಕ್ರಮ ನೋಡದೆ ಯಾರೂ ಹೊರಗಡೆನೇ ಹೋಗಲ್ಲ. ತುಂಬ ಅಭಿಮಾನಿಗಳ ಬಳಗವನ್ನು ಗುರುಜಿಯವರು ಹೊಂದಿದ್ದಾರೆ. ನಮ್ಮ ಒಂದು ಶ್ರೀಮಾತಾ ಮಹಿಳಾ ಟ್ರಸ್ಟ್ ವತಿಯಿಂದ ಎಲ್ಲ ಮಹಿಳೆಯರ ವತಿಯಿಂದ ಈ 11 ವರ್ಷದ ಸಂಭ್ರಮಾಚರಣೆಯಲ್ಲಿ ನಮಗೂ ಸಹ ಪಾಲ್ಗೊಳ್ಳೋಕ್ಕೆ ಒಂದು ಅವಕಾಶ ಆಗಿದೆ. ಎಲ್ಲ ಮಹಿಳೆಯರಿಂದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೆ
ಪ್ರತಿನಿತ್ಯ ನಾವು ಏನೇ ಒಂದು ದೈವಾರಾಧನೆ ಮುಖಾಂತರ ಯಾವ ರೀತಿ ನಮ್ಮ ಒಂದು ಜೀವನವನ್ನು ರೂಪಿಸ್ಕೋಬೋದು, ದೈವಶಕ್ತಿ ಎಂಥದ್ದು ಅನ್ನೋದನ್ನು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯನೂ ಸಹ ನಮಗೆ ಒಂದು ಮಾರ್ಗದರ್ಶಕರಾಗಿ ನಮಗೆ ಹೇಳ್ತಾನೆ ಇರ್ತಾರೆ. ಎಲ್ಲರಿಗೂ ಸಹ ನಾವು ಸಿಹಿ ಆಗ್ಬೋದು, ಕಹಿ ಆಗ್ಬೋದು, ಎಲ್ಲರಿಗೂ ಸಹ ಸಿಹಿನೇ ಆಗಲಿಕ್ಕಾಗಲ್ಲ. ಸೊ ನಮ್ಮನ್ನು ಯಾವ ರೀತಿ ತಗೊಳ್ತಾರೆ ಜನ ಅನ್ನೋದು ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ನಮಗಿಲ್ಲಿ ದೈವಶಕ್ತಿ ಅನ್ನೋದು ನಿಂತಿರೋದ್ರಿಂದ ಪ್ರತಿ ಉತ್ತರಕ್ಕೂ ಸಹ ದೈವಶಕ್ತಿ ಕಾರಣ ಆಗಿರುತ್ತೆ ಅನ್ನೋದು ಈ ಮುಖಾಂತರ ನಾವು ನೋಡ್ಬೋದು. ಧನ್ಯವಾದಗಳು ಗುರುಜಿ. ಆದರೂ ಎಷ್ಟೋ ನಿಂತರ ಹೆಣ್ಮಕ್ಳು, ಮೈಕಿನ್ನೂ ಸ್ವಲ್ಪ ನಿಮ್ಮ ಕೈಲಿರಲಿ, ಎಷ್ಟೋ ಜನ ಹೆಣ್ಣುಮಕ್ಕಳು ಅವರ ಮನದಾಳದ ಮಾತನ್ನು ಏನು ಹೇಳಬೇಕು ಅಂತ ಈಗ ಮನೆಗಳಲ್ಲಿ ಕೂತು, ಅಯ್ಯೋ ಇವತ್ತಿನ ಕಾರ್ಯಕ್ರಮಕ್ಕೆ ನಾನೂ ಗುರುಗಳ ಜೊತೆ ಇರಬೇಕಾಗಿತ್ತು, ನಾನೂ ಸಹಿತ ಅಲ್ಲಿ ಹೋಗಿ ನನಗೆ ಅವಕಾಶ ಸಿಗ್ತಿತ್ತೇನೋ, ನನ್ನ ಪ್ರಯತ್ನ ವಿಫಲ ಆಯ್ತೇನೋ, ಅಥವಾ ನಾನು ಪ್ರಯತ್ನವೇ ಮಾಡಲಿಲ್ವೇನೋ ಅಂತಕ್ಕಂಥವ್ರಿಗೂ ಸಹಿತ ಅವರ ಧ್ವನಿಗೆ ಧ್ವನಿಯಾಗಿ ನೀನು ಮಾತಾಡಿದಂಥ ಮಾತುಗಳಿತ್ತಲ್ಲಮ್ಮ, ಇದು ಮೆಚ್ಚುವಂಥದ್ದು. ಯಾಕೆಂದರೆ ನನ್ನ ಕಾರ್ಯಕ್ರಮದಲ್ಲಿ ಯಾವುದೇ ತರಹ ಬೇಡವಾದ ವಿಚಾರಕ್ಕೆ ನಾವು ಅವಕಾಶವೂ ಇಲ್ಲ, ಆಸ್ಪದವೂ ಇಲ್ಲ. ಇಲ್ಲಿ ಬೇಕಾದದ್ದೇನು, ಒಂದು ಸಂಸಾರ, 4 ಗೋಡೆ, ಒಂದು ಕುಟುಂಬದಲ್ಲಿರಬೇಕಾಗಿರ್ತಕ್ಕಂಥ ಅನ್ಯೋನ್ಯತೆ ಏನು, ಕುಟುಂಬದಲ್ಲಿರ್ತಕ್ಕಂಥ ಐಕ್ಯತೆ ಏನು, ತಂದೆ ತಾಯಿ ಅವರ ಜವಾಬ್ದಾರಿ ಕಾಯಕ, ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳು ಅವ್ರನ್ನ ಪುನಃ ತಂದೆ ತಾಯಿನವ್ರು ಹೇಗೆ ನೋಡ್ಕೋಬೇಕು, ಮಕ್ಕಳಾಗಿದ್ದಾಗ ಅವರ ಆಟಪಾಠಗಳು, ಅವರು ಬೇಕು ಬೇಡ, ಅವರು ಮಾಡುವಂತಹ 108 ತಪ್ಪುಗಳನ್ನು ಸಹಿತ ಗರ್ಭಕ್ಕೆ ಹಾಕೊಳ್ಳುವಂಥ ತಾಯಿ. ನನ್ನ ಮಗ ಏನೂ ತಪ್ಪು ಮಾಡಿಲ್ಲ, ಅದನ್ನು ಸಮರ್ಸ್ಕೊಳ್ತೇವೆ. ಅದೇ ಮಗ ನಾಳೆ ಬೆಳೆದು ದೊಡ್ಡವನಾಗಿ ಎದೆ ಉದ್ದಕ್ಕೂ ಬೆಳೆದಂಥ ಮಗ ಆ ಅಪ್ಪ ಅಮ್ಮನೊಂದಿಷ್ಟು ನೋಡಿಕೊಂಡು ಅವ್ರನ್ನ ಕೈ ಹಿಡಿದು 1-2 ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡೋಗಿ ದೇವ್ರ ಮುಂದೆ ನಿಲ್ಲಿಸಿಬಿಟ್ಟು ದೇವ್ರ ದರ್ಶನ ಮಾಡಿಸಿದ್ರೆ ಅದು ಆನಂದ. ಈ ವಿಚಾರದಲ್ಲಿ ಒಬ್ಬ ಮಹನೀಯರು ಒಂದು ಮಾತು ಹೇಳ್ತಾ ಇದ್ರು. ಒಂದು ಜಾತ್ರೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರಂತೆ. ಮಕ್ಕಳನ್ನು ಕರ್ಕೊಂಡು ಹೋದಾಗ ಆ ಜಾತ್ರೆಯಲ್ಲಿ ಸಾಕಷ್ಟು ಜನಸಾಗರ, ಅಷ್ಟು ಜನಸಾಗರದ ಮಧ್ಯದಲ್ಲಿ ದೇವ್ರು ಕಾಣಲಿಲ್ಲಪ್ಪ ಅಂತ ಮಗು ಹೇಳಿದ್ರೆ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಅಲ್ಲಿದ್ದಾನೆ ನೋಡು ದೇವರು ಅಂತ ಹೇಳ್ತಿದ್ರು. ಅಲ್ಲಿದ್ದಾನೆ ನೋಡು ದೇವರು ಅಂತ ಹೇಳಿದಾಗ ಆತ ಆ ಮಗು ಗೊತ್ತಿಲ್ಲ ಅವನು ದೇವ್ರ ಮೇಲೆ ಕೂತಿದ್ದಾನೆ ಅಂತ. ಆತ ಆ ದೇವ್ರ ಮೇಲೆ ಕೂತಿರ್ತಾನೆ, ಭಗವಂತನ ಮೇಲೆ ಕೂತು ನಾಳೆ ಆ ಜನ್ಮ ಕೊಟ್ಟವ್ರನ್ನ ಕರ್ಕೊಂಡೋಗಿ ಯಾವುದೋ ಆಶ್ರಮಕ್ಕೋ ಎಲ್ಲೋ ಒಂದು ಕಡೆ ದೂರಕ್ಕೆ ಹಾಕ್ಬಿಡ್ತಾರಲ್ಲ, ಅಷ್ಟು ದಿವಸ ಕೈ ಹಿಡಿದು ನಡೆಸಿದಂಥವ್ರನ್ನ ದೂರ ಮಾಡಿ ರೆಕ್ಕೆ ಬಲ್ತು ಬಿಡುತ್ತಲ್ಲ, ಹಾರ್ಕೊಂಡೋಗಿ ಇನ್ನೊಂದು ಗಿಡದ ಮೇಲೆ ಕೂತ್ಕೊಂಡ್ಬಿಟ್ರೆ, ಈ ಮನೆಯಲ್ಲಿ ಸಾಕಿ ಸಲಿ ದೊಡ್ಡದು ಮಾಡಿದ್ಮೇಲೆ ಬಿಟ್ಟು ಹೋಗ್ಬಿಡ್ತಾರಲ್ಲ. ಇವತ್ತು ಅಂತಹ ಕುಟುಂಬಗಳು, ಅಂತಹ ತಂದೆ ತಾಯಂದರಿಗೆ ಪ್ರತಿನಿತ್ಯದ ಈ ನಿಮ್ಮ ಮಹರ್ಷಿಗಳು ಆನಂದ್ ಗುರೂಜಿಯವರ ಆಡೋ ಮಾತಿನಿಂದ ಒಂದಷ್ಟು ಸಮಾಧಾನ ಇದೆ. ಇವತ್ತು ಎಲ್ಲೇ ನಾನು ಕಾರ್ಯಕ್ರಮಕ್ಕೆ ಬಂದಾಗಲೂ ಸಹಿತ ವಯಸ್ಸಿನ ತಾರತಮ್ಯವೂ ಇಲ್ದಿರ ನನ್ನ ಅಣ್ಣ ಬಂದ ಅಥವಾ ನನ್ನ ಗುರು ಬಂದ ಅಥವಾ ನನ್ನ ಮಗ ಬಂದ ಅಂತ ಹೇಳಿ ಆ ತಾಯಂದರು ದಬ್ಬಿಕೊಂಡು ಮಾತಾಡ್ತಾರಲ್ಲ, ಅವ್ರು ಎದೆಗೆ ಒಪ್ಪಿಕೊಳ್ತಾರಲ್ಲ, ಈ ಋಣ ನಾನು ತೀರ್ಸೋಕ್ಕಾಗತ್ತಾ? ನನ್ನಿಂದ ತಿಳ್ಕೊಳ್ಳುವಂತಹದ್ದು, ನನ್ನಿಂದ ಏನೋ ಒಂದಿಷ್ಟು ವಿಚಾರ ನಿಮಗೆ ಬರುತ್ತೆ ಅಂದರೆ ಆ ವಿಚಾರಕ್ಕೋಸ್ಕರ ಬೆಳಗ್ಗೆದ್ದು ನಿಮ್ಮ ಕಾಯಕ, ನಿಮ್ಮ ಸಮಯವನ್ನು ನನಗಾಗಿ 1.5 ಗಂಟೆ ಕೊಟ್ಟಿರ್ತೀರಲ್ಲ, ಆ ಋಣ ನಾವು ಹರಿಸೋಕ್ಕಾಗತ್ತಾ? ಆದರೂ ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ. ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಸಹಿತ ಧೈರ್ಯವನ್ನು ತುಂಬಬೇಕು. ಹೆಣ್ಣು ಯಾವತ್ತೂ ಅಬಲೆ ಅಲ್ಲ, ಅಥವಾ ಹೆಣ್ಣು ಅವಳಿರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳಲ್ಲಿ ನನಗೆ ತೊಂದರೆ ಅಂತಂದಾಗ ಅಥವಾ ನನ್ನ ಸಮಸ್ಯೆ ಅಂದಾಗ ಅವಳಿಗೆ ಧೈರ್ಯ ತುಂಬುವಂತಹ ಕಾಯಕ ನಾವು ಮಾಡಲೇಬೇಕು. ಇನ್ನು ಇದನ್ನು ಮೀರಿರ್ತಕ್ಕಂಥದ್ದು ಆನಂದ್ ಗುರೂಜಿಯವರಲ್ಲಿ ಯಾವುದೇ ಜಾತಿ ಮತಕ್ಕೊಂದು ಅವಕಾಶ ಕೊಡೋದಲ್ಲ. ನನ್ನ ಆಶ್ರಮದಲ್ಲೂ ಬರ್ತಕ್ಕಂತಹ ಭಕ್ತರಿಗೆ ಅದೇ ತರಹ ಸ್ವಾಗತಿಸ್ತೀವಿ, ನನ್ನ ವಾಸ್ತುಗುರದಲ್ಲೂ ಅದನ್ನೇ ಸ್ವಾಗತಿಸ್ತೀವಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮ, ಇವತ್ತು ಇಷ್ಟು ಅದ್ಭುತವಾದಂಥ ರೀತಿಯ 12ನೇ ವರ್ಷದ ಸಂಭ್ರಮದ ಈ ಕಾರ್ಯಕ್ರಮ, ನಾನು ಇವತ್ತೂ ಹೇಳೋದಿಷ್ಟೇ, ಒಂದು ಕುಟುಂಬದಲ್ಲಿರಬೇಕಾದಂಥ ಐಕ್ಯತೆ, ಆ ಕುಟುಂಬದಲ್ಲಿರ್ತಕ್ಕಂಥ ಬಂಧುತ್ವ ಬಾಂಧವ್ಯ ಇದೆಯಲ್ಲ, ಅದನ್ನು ಗಟ್ಟಿಪಡಿಸ್ಕೊಳ್ಳಿ ಅಂತ. ಈ ವಿಚಾರದಲ್ಲಿ ನಾನು ಹೇಳುವ ಮಾತನ್ನು ಆಲಿಸಿ ಎಷ್ಟೋ ಕುಟುಂಬಗಳು ಸರಿ ಹೋಗಿರ್ತಕ್ಕಂಥದ್ದು, ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ನಾವು ನೆಮ್ಮದಿಯಾಗಿದ್ದೀವಿ, ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿದ್ದೀವಿ, ನಾವೆಲ್ಲ ಜೊತೆಯಲ್ಲಿ ಕೂತು ಊಟ ಮಾಡ್ತೀವಿ ಅನ್ನೋ ಸಂಪ್ರದಾಯ ಪದ್ಧತಿ ತರ್ತಿದ್ದಾರೆ. ಮನೆ ಭವ್ಯವಾಗಿ ಕಟ್ಟಿಸಬೇಕು, ನಾನು ಬೇಡ ಅಂತ ಹೇಳೋದಿಲ್ಲ. ಮನೆಯನ್ನು ಭವ್ಯವಾಗಿ ಕಟ್ಟಿಸಿ, 4 ಜನ ನೋಡಿ ಮೆಚ್ಚುವಂಥ ರೀತಿ ಕಟ್ಟಿಸಿ. ಆದರೆ ಮನೇಲಿ ಒಂದು ಡೈನಿಂಗ್ ಟೇಬಲ್ ಹಾಕಬೇಡಿ. ಮನೆಯಲ್ಲಿ ಡೈನಿಂಗ್ ಟೇಬಲ್ ಹಾಕಿ 4 ಜನ ಕೂತು ಊಟ ಮಾಡುವಂಥದ್ದಾಗ್ಬಿಟ್ರೆ, ಮನೆಗಿರುವಂಥ 8 ಜನ ಇನ್ನು 4 ಜನ ನೆಲದ ಮೇಲೆ ಕೂತ್ಕೊಳ್ಳೋದಾದರೆ ಅಥವಾ ತಟ್ಟೆ ಕೈಯಲ್ಲಿ ಹಾಕ್ಕೊಂಡು ಹೋಗಿ ತಿನ್ನೋದಾದರೆ ಅದು ಸಂಪ್ರದಾಯ ಅಲ್ಲ. ಎಷ್ಟೇ ಹೊತ್ತಾದರೂ, ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಾಯಂಕಾಲ ಆಗಲಿ, ಒಂದು ಸಮಯ ಆದರೂ ತಂದೆ ತಾಯಿ ಜೊತೇಲಿ ಕೂತ್ಕೊಂಡು ಊಟ ಮಾಡಿ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬಂದಾದ ಮೇಲೆ ತಂದೆ ತಾಯಿ ಹೇಗಿದ್ದೀರಪ್ಪ ಅಂತ ಅವ್ರ ಜೊತೆ ಕೂತು 10 ನಿಮಿಷ ಮಾತಾಡಿ.
ಹಾಳಾದ ದರಿದ್ರ ಈ ಮೊಬೈಲ್ ಕೈಗೆ ಬಂದು ಒಬ್ರಿಗೊಬ್ಬರು ಸಂಬಂಧಗಳನ್ನು ಕಳ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕಾಲ ಇದಾಗಿದೆ. ಅಪ್ಪನ ಆರೋಗ್ಯ ನೀವು ಹೇಗಿದ್ದೀರಿ ಕೇಳೋದಿಲ್ಲ, ಅಮ್ಮ ನಿಮ್ಮ ಆರೋಗ್ಯ ಹೇಗಿದೆ ಕೇಳೋದಿಲ್ಲ, ಮಾಡಿರ್ತಕ್ಕಂಥ ಅಡುಗೆ ರುಚಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಮೊಬೈಲ್ ತಿರುಗಿಸೋದ್ರಲ್ಲಿ ಹುಳಿ ಉಪ್ಪು ಖಾರ ಏನೂ ಗೊತ್ತಾಗೋದಿಲ್ಲ.